ನಮಸ್ಕಾರ ಎಲ್ರಿಗೂ. ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ನೇಮಕಾತಿ ಮಾಡಿದ್ದಾರೆ. ಅದರಲ್ಲಿ 3395 ನಾನ್ HK ಭಾಗದ ವಿದ್ಯಾರ್ಥಿಗಳಿಗೆ, 596 HK ಭಾಗದ ಅಭ್ಯರ್ಥಿಗಳಿಗೆ. ಇನ್ನು ನಾನ್ HK ಫಸ್ಟು ನಾವು ನಾನ್ HK ವಿಭಾಗದ ಅಭ್ಯರ್ಥಿಗಳ ಬಗ್ಗೆ ನೋಡೋಣ. ನಾನ್ HK ವಿಭಾಗದ ಅಭ್ಯರ್ಥಿಗಳಿಗೆ ಫಸ್ಟ್ ಪುರುಷರಿಗೆ 2266 ಹುದ್ದೆಗಳು, ಮಹಿಳೆಯರಿಗೆ 755 ಹುದ್ದೆಗಳು, ಸೇವಾನಿರತ ಪುರುಷರಿಗೆ ಅಂದರೆ ಕೆಲಸ ಮಾಡ್ತಾಯಿರೋ ಪುರುಷರಿಗೆ 257, ಹಾಗೆ ಸೇವಾನಿರತ ಮಹಿಳೆಯರಿಗೆ ಅಂದರೆ ಕೆಲಸ ಮಾಡ್ತಾ 5 ವರ್ಷ ಸರ್ವೀಸಲ್ಲಿರಬೇಕು ಅವರಿಗೆ 82, ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಪೋಸ್ಟ್. ಟೋಟಲ್ 3395 ಪೋಸ್ಟನ್ನು ನಾನ್ HK ಭಾಗದ ಅಭ್ಯರ್ಥಿಗಳಿಗೆ ಮಾಡಿದ್ದಾರೆ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ PUC ಪಾಸಾಗಿರಬೇಕು, ಸೆಕೆಂಡ್ PUC, ಹಾಗೂ ಡಿಪ್ಲೊಮೊನೂ ಪಾಸಾಗಿರ್ಬೋದು. ಈ ವರ್ಷ ಇದು ಮಾಡಿದ್ದಾರೆ. ಡಿಪ್ಲೊಮೊನೂ ಪಾಸಾಗಿದ್ದರೆ ಅಪ್ಲೈ ಮಾಡ್ಬೋದು. ಸೆಕೆಂಡ್ PUC ಪಾಸಾಗಿರಬೇಕು ಈ ಪೊಲೀಸಿಗೆ. ಅರ್ಜಿ ಕೊನೆ ದಿನಾಂಕ ಯಾವಾಗಿರುತ್ತಲ್ಲ ಅಷ್ಟರೊಳಗೆ ನಿಮ್ಮದು ಸೆಕೆಂಡ್ PUC ಅಥವಾ ಡಿಪ್ಲೊಮೊ ಕಂಪ್ಲೀಟ್ ಆಗಿರಬೇಕು. ಸೆಕೆಂಡ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಎಲಿಜಿಬಲ್ ಆಗೋಲ್ಲ. ಏಜ್ ನೋಡೋದಾದರೆ ಮಿನಿಮಮ್ 18 ವರ್ಷ ತುಂಬಿರಲೇಬೇಕು. 18 ವರ್ಷ ನೀವು ಅಪ್ಲಿಕೇಶನ್ ಹಾಕ್ತಿರೋ ಲಾಸ್ಟ್ ಡೇಟ್ ಒಳಗೆ 18 ವರ್ಷ ತುಂಬಿರಲೇಬೇಕು. ಏಜ್ ಲಿಮಿಟ್ ಗರಿಷ್ಠ ಅಂದರೆ ಜಾಸ್ತಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ ಗರಿಷ್ಠ ವಯೋಮಿತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ಅವರಿಗೆ ಮ್ಯಾಕ್ಸಿಮಮ್ 35 ವರ್ಷ. ಇನ್ನು ಬುಡಕಟ್ಟು ಜನಾಂಗ, ಕರ್ನಾಟಕದಲ್ಲಿ ಬುಡಕಟ್ಟು ಜನ ಇರ್ತಾರಲ್ಲ, ವಾಸಿಸ್ತಾ ಇರ್ತಾರಲ್ಲ, ಆ ಅಭ್ಯರ್ಥಿಗಳಿಗೆ 38 ವರ್ಷ. ಇನ್ನು ಸೇವಾನಿರತ ಪುರುಷರು ಮತ್ತು ಮಹಿಳೆಯರು ಅಂದರೆ ಸೇವಾನಿರತ ಅಂದರೆ ಕೆಲಸ ಮಾಡ್ತಾಯಿರೋ ಇವರಿಗೆ ಪೊಲೀಸ್ ಅವರಿಗೆ 38 ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಮತ್ತು ಪ್ರವರ್ಗ 1, ಪ್ರವರ್ಗ 2A, 2B, 3B ಅವರಿಗೆ 40 ವರ್ಷ ಕೆಲಸ ಮಾಡ್ತಾಯಿದ್ದಾರಲ್ಲ ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ಯಾವಾಗಿಂದ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅಂತ ನೋಡಿದ್ರೆ 8/6/2026 ಸ್ಟಾರ್ಟ್ ಆಗಿತ್ತು. ಬಟ್ ಸ್ವಲ್ಪ ದಿನ ಸರ್ವರ್ ಬಿಸಿ ಇತ್ತು, ಏನು ಓಪನ್ ಆಗ್ತಾ ಇರಲಿಲ್ಲ, ಸುಮಾರು ಪ್ರಾಬ್ಲಮ್ ಅನುಭವಿಸ್ತಾಯಿದ್ರು ಅಭ್ಯರ್ಥಿಗಳು. ಎಲ್ಲಿವರೆಗೆ ಅಂದರೆ 3/7/2026 ಅಂದರೆ ಜುಲೈ 3 ತನಕ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಮುಂದೆ ಹೋಗುತ್ತೆ, ಏನಕ್ಕಂದರೆ ಸ್ಟಾರ್ಟಿಂಗಲ್ಲೇ ಸರ್ವರ್ ಪ್ರಾಬ್ಲಮ್ ಆಗಿ ತುಂಬ ಅಭ್ಯರ್ಥಿಗಳು ಪ್ರಾಬ್ಲಮ್ಮು ಅನುಭವಿಸಿದ್ರು. ಸೊ ಅವು ಅಪ್ಲೈ ಎಲ್ಲ ಆಗಿಲ್ಲ. ಸೊ ಡೇಟ್ ಮುಂದೆ ಹೋಗುತ್ತೆ. ಬಟ್ ಪೇಮೆಂಟು ಲಾಸ್ಟ್ ಯಾವಾಗ ಅಂದರೆ 4/7 ಅಂತ, ಅಂದರೆ 4 ಜುಲೈ ತನಕ ಇತ್ತು, ಅದು ಮುಂದೆ ಹೋಗುತ್ತೆ ಅಂತ. ಸೆಲೆಕ್ಟ್ ಆದಮೇಲೆ 9 ತಿಂಗಳು ಟ್ರೈನಿಂಗಲ್ಲಿರುತ್ತೆ. ಟ್ರೈನಿಂಗು 9 ತಿಂಗಳು. ಆಮೇಲೆ ಅಷ್ಟಲ್ಲದೆ ಟ್ರೈನಿಂಗ್ ಆದಮೇಲೆ 2 ವರ್ಷ 6 ತಿಂಗಳು ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ಪೆನ್ಷನ್ ಅಂತೂ 2005 ನಂತರ 2006 ನಂತರ ಪಿಂಚಣಿ ಸೌಲಭ್ಯ ಹೇಗಿದೆಯೋ ಹಾಗೆ ಈಗಲೂ ಬರುತ್ತೆ. ಇದಕ್ಕೆ ಅಪ್ಲಿಕೇಶನ್ ಫೀ ಪೇಮೆಂಟು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಾಗಲಿ, 2A ಆಗಲಿ, ಪ್ರವರ್ಗ 2A ಆಗಲಿ, 2B ಆಗಲಿ, 3A ಆಗಲಿ, 3B ಆಗಲಿ ಅವರಿಗೆ 750 ರೂಪಾಯಿಗಳು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ, ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳು ಅಪ್ಲಿಕೇಶನ್ ಫೀ. ಇದನ್ನು ಫಸ್ಟ್ ಸೆಲೆಕ್ಟ್ ಮಾಡೋದು ಎಕ್ಸಾಮ್ ಮೂಲಕ. ಸ್ಟಾರ್ಟಿಂಗಿಗೆ ಇವಾಗ ಎಕ್ಸಾಮ್ ಮಾಡ್ತಾರೆ ಅಪ್ಲಿಕೇಶನ್ ಕರೆದಾದ್ಮೇಲೆ. ಇನ್ನೇನು ಎಕ್ಸಾಮ್ ಹೇಗಿರುತ್ತೆ ಅಂದರೆ ಟೋಟಲ್ 100 ಪ್ರಶ್ನೆಗಳಿರ್ತವೆ. 100 ಪ್ರಶ್ನೆಗಳು, 100 ಮಾರ್ಕ್ಸು. ಎಷ್ಟು ಟೈಮು? 1.5 ಗಂಟೆ, ಅಂದರೆ 90 ನಿಮಿಷದಲ್ಲಿ 100 ಪ್ರಶ್ನೆಗಳಿಗೆ 100 ಉತ್ತರ. ಓಕೆ, 1.5 ಗಂಟೆಯಲ್ಲಿ ನೀವು ಇದು ಮಾಡ್ಕೊಂಡು ಮುಗಿಸ್ಬೇಕು ಎಕ್ಸಾಮ್ನ. ಯಾವ ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ಇರುತ್ತೆ ಅಂದರೆ ಸಾಮಾನ್ಯ ಜ್ಞಾನ ಇರುತ್ತೆ, ಅದರಲ್ಲಿ ವಿಜ್ಞಾನ ಇರುತ್ತೆ, ಭೂಗೋಳ ಇರುತ್ತೆ, ಇತಿಹಾಸ ಇರುತ್ತೆ, ಭಾರತದ ಸಂವಿಧಾನ ಅದ್ರ ಮೇಲೂ ಕ್ವಶನ್ ಕೇಳ್ತಾರೆ. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ ಬಗ್ಗೆನೂ ಅದ್ರ ಬಗ್ಗೆ ಡೀಟೇಲಾಗಿ ಓದ್ಕೊಳ್ಳಿ, ಅದ್ರ ಬಗ್ಗೆನೂ ಕ್ವಶನ್ ಮಾಡ್ತಾರೆ. ಹಾಗೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅದಂತೂ ಇದ್ದೇ ಇರುತ್ತೆ. ಹಾಗೂ ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಅದ್ರ ಬಗ್ಗೆನೂ ಇಷ್ಟು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇದ್ದಿರುತ್ತೆ. ಇದಕ್ಕಿಂತ ಬೇರೆ ಬೇರೆ ಕಾನ್ಸೆಪ್ಟ್ ಮೇಲೂ ಬರ್ಬೋದು, ಹೇಳೋಕ್ಕೆ ಬರೋಲ್ಲ, KE ಇದವ್ರು ನಡೆಸ್ತಾ ಇರೋದು.
ಹಾಗಂತ ಎಕ್ಸಾಮ್ನು ಫಿಕ್ಸ್ ಮಾಡಿದ್ದಾರೆ. ಈ ಎಕ್ಸಾಮ್ ಯಾವಾಗಿದೆ ಅಂದರೆ ಆಗಸ್ಟ್ 2ಕ್ಕೆ ಬೆಳಗ್ಗೆ 10:30 12 ಗಂಟೆ ಒಳಗಿರುತ್ತೆ. ಮತ್ತು ಕಡ್ಡಾಯ ಕನ್ನಡ ಎಕ್ಸಾಮ್ ಅದಿನ್ನೂ ಇದು ಮಾಡಿಲ್ಲ. ಅಂದರೆ ಯಾರ್ಯಾರು ಕನ್ನಡ ಕಡ್ಡಾಯ ಎಕ್ಸಾಮ್ ಬರ್ತಿಲ್ಲೋ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಅದನ್ನು ಕನ್ನಡ ಓದಿಲ್ವೋ ಅವರಿಗೆ ಕನ್ನಡ ಕಡ್ಡಾಯ ಎಕ್ಸಾಮು ಮಾಡಬೇಕಾಗುತ್ತೆ. ಅದನ್ನು ಡೇಟ್ ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಮಾಡಿದಾಗ ಹೇಳ್ತೀವಿ. ಮತ್ತು ಈ ಎಕ್ಸಾಮು ಮಾಡಿದ್ರಲ್ಲ, ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಇದಕ್ಕೆ 4 ಆಪ್ಷನ್ ಇರುತ್ತೆ. 4 ಆಪ್ಷನ್ನಲ್ಲಿ ನಿಮಗೆ ಉತ್ತರ ಗೊತ್ತಿದ್ದರೆ ಒಂದು ಟಿಕ್ ಹಾಕಬೇಕು. ಅದೇನಾದ್ರು ತಪ್ಪಿತ್ತು ಅಂದರೆ ನಿಮಗೆ ಬಂದಿರೋ ಮಾರ್ಕ್ಸಲ್ಲಿ 0.25 ಮಾರ್ಕ್ಸ್ನ ಕಳೀತಾರೆ, ತೆಗೆಯಲಾಗುತ್ತೆ. ಬಂದಿದ್ದ ಮಾರ್ಕ್ಸಲ್ಲಿ 0.25 ಮಾರ್ಕ್ಸ್ನ ತೆಗಿತಾರೆ. ಹಂಗಂತ ನೀವು ಕ್ವಶನ್ ಬಿಟ್ಟು ಬರೋಂಗಿಲ್ಲ. ಅಲ್ಲಿ 5ನೇ ಆಪ್ಷನ್ನು ಇರುತ್ತೆ. ಇವಾಗ 5ನೇ ಸಲದಿಂದ ಕೇಳಿದವರು 5ನೇ ಆಪ್ಷನ್ನು ಮಾಡಿದ್ದಾರೆ. ಅಂದರೆ ನಿಮ್ಗೆ ಆನ್ಸರ್ ಏನೂ ಗೊತ್ತಿಲ್ಲ ಅಂದರೆ ಆ 5ನೇ ಆಪ್ಷನ್ನಿಗೆ ಟಿಕ್ ಹಾಕಬೇಕು. ನನಗೇನೂ ಗೊತ್ತಿಲ್ಲ, ಈ ಆನ್ಸರ್ ಗೊತ್ತಿಲ್ಲ ಅಂದರೆ 5ನೇ ಆಪ್ಷನ್ ಟಿಕ್ ಹಾಕಬೇಕು. ಅದನ್ನು ಟಿಕ್ ಹಾಕ್ತೆ ಬಂತೆ ಅಂದರೆ ಮತ್ತು ಅದರಲ್ಲೂ ಮಾರ್ಕ್ಸ್ ಹೋಗುತ್ತೆ. ಅದಕ್ಕೂ ಮಾರ್ಕ್ಸ್ ತೆಗಿತಾರೆ. 0.25 ಅದರಲ್ಲೂ ಮಾರ್ಕ್ಸ್ ತೆಗಿತಾರೆ. ಮತ್ತು ಅದಕ್ಕಾಗಿ ನಿಮ್ಗೆ ಗೊತ್ತಿಲ್ಲದೆ ಹೋದರೂ ಆ 5ನೇ ಇದನ್ನು ಆಪ್ಷನ್ನ ಟಿಕ್ ಹಾಕಿ ಬರಲೇಬೇಕು. ನೆಕ್ಸ್ಟು ಇದರಲ್ಲಿ ಸೆಲೆಕ್ಟ್ ಆಗಿದ್ದನ್ನು ಅಭ್ಯರ್ಥಿಗಳಿಗೆ 1:5 ಅನುಪಾತ ಇದನ್ನು ಫಿಸಿಕಲ್ ಫಿಟ್ನೆಸ್ಸು, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಎಂಡ್ಯೂರೆನ್ಸ್ ಟೆಸ್ಟಿಗೆ ಇದು ಮಾಡ್ತಾರೆ. ಫಿಸಿಕಲ್ ಫಿಟ್ನೆಸ್ಸಿಗೆ ಆಮೇಲೆ ಅವ್ರು ಹೇಳ್ತಾರೆ ಅದು ಯಾವ್ಯಾವ ಏನು ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಅವರು ಮಾಡ್ತಾರೆ. ಹಾಗಂತ ನೀವು ಎಕ್ಸಾಮ್ ಹೋಗ್ಬೇಕಾದ್ರೆ ನಿಮ್ದು ಯಾವುದಾದ್ರು ಗುರುತಿನ ಚೀಟಿ ತಗೊಂಡು ಹೋಗಲೇಬೇಕು. ಪಾಸ್ಪೋರ್ಟ್ ಆಗಲಿ ಅಥವಾ ನಿಮ್ಮ ಲೈಸೆನ್ಸ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ಏನಾದ್ರು ನಿಮ್ಮ ಮಾರ್ಕ್ಸ್ ಕಾರ್ಡ್ ಆದರೂ ಓಕೆ. ಅಂದರೆ 10th PUC ಮಾರ್ಕ್ಸ್ ಕಾರ್ಡ್ ಬರುತ್ತಲ್ಲ ಅದಾದರೂ ಓಕೆ. ಯಾವುದಾದ್ರು ಒಂದು ಪ್ರೂಫ್ ತಗೊಂಡು ಹೋಗಲೇಬೇಕು. ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಿಗೆ ಏನಿರಬೇಕಂದ್ರೆ ಮೇಲಿಗೆ ಅಂದರೆ ಪುರುಷ ಮತ್ತು ಸೇವಾನಿರತ ಪುರುಷರು 168 ಸೆಂಟಿಮೀಟರ್ ಹೈಟ್ ಇರಲೇಬೇಕು. 168. ಮತ್ತು ಎದೆ ಸುತ್ತಳತೆ ಮಿನಿಮಮ್ 86 ಸೆಂಟಿಮೀಟ್ರು ಅಂದರೆ ವಿಸ್ತರಿಸ್ತಿರಲ್ಲ ಆವಾಗ 86 ಸೆಂಟಿಮೀಟ್ರ್ ಇರಲೇಬೇಕು. ಮತ್ತು ನೀವೇನಂದರೆ ಮಿನಿಮಮ್ 5 ಸೆಂಟಿಮೀಟರ್ ವಿಸ್ತರಣೆ ಮಾಡಲೇಬೇಕು. ಯಾವುದು ಪುರುಷ ಆಗಲಿ, ಸೇವಾನಿರತ ಪುರುಷ ಆಗಲಿ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗಾಗಲಿ ಇದು. ನೆಕ್ಸ್ಟ್ ಅದೇ ಮಹಿಳಾ ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಎತ್ತರ 157 ಸೆಂಟಿಮೀಟರ್ ಇದ್ದರೆ ಓಕೆ. ಬಟ್ ನೀವು ಕನಿಷ್ಠ 45 kg ಇರಲೇಬೇಕು ಮಹಿಳಾ ಅಥವಾ ತೃತೀಯ ಲಿಂಗ ಅಭ್ಯರ್ಥಿಗಳು. ಇನ್ನು ಕರ್ನಾಟಕ ಅರಣ್ಯ ಪ್ರದೇಶ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳು 155 ಸೆಂಟಿಮೀಟರ್ ಇರಬೇಕು. ಎದೆ ಸುತ್ತಳತೆ 75 ಸೆಂಟಿಮೀಟ್ರಿಂದ ಕಮ್ಮಿ ಇರಬಾರ್ದು. ಅದೇ ಕರ್ನಾಟಕ ಅರಣ್ಯ ಪ್ರದೇಶ ವಾಸಿಸುತ್ತಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಮಿನಿಮಮ್ 150 ಸೆಂಟಿಮೀಟ್ರ್ ಹೈಟ್ ಇರಲೇಬೇಕು. ಇದು ಅರ್ಹತಾ ಷರತ್ತುಗಳು ಅಂದರೆ ಅದೇ ಭಾರತೀಯ ಇಂಡಿಯನ್ ಆಗಿರಬೇಕು, ಡೈವರ್ಸ್ ಎಲ್ಲ ಆಗಿರಬಾರ್ದು, ಹೀಗೆ ಇದಾವಲ್ಲ. ಇದರಲ್ಲಿ ಮಾಜಿ ಸೈನಿಕದಲ್ಲಿ ಅದರಲ್ಲೂ ಇದೇ ಷರತ್ತುಗಳಿದೆ, ಅದನ್ನು ನೀವು ನೋಡಿ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳು, ನಿಮ್ಮ ಗ್ರಾಮೀಣ ಅಭ್ಯರ್ಥಿ ಇದು ಸರ್ಟಿಫಿಕೇಟ್ ಇರಲೇಬೇಕು. ಅದು ನಿಮ್ಮ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗೆ ನಿಮ್ಮದು ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇದ್ದರೆ ಅದಕ್ಕೆ ನಿಮ್ಮದು ಕ್ಲೈಮ್ ಆಗುತ್ತೆ, ಇಲ್ಲಾಂದರೆ ಕ್ಲೈಮ್ ಆಗೋಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿನೂ ಬಂತು. ನಿಮ್ಮ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರಲೇಬೇಕು. ಅಷ್ಟರೊಳಗೆ ಡೇಟು ಎಕ್ಸಾಮ್ ಇದು ಅಪ್ಲಿಕೇಶನ್ನು ಮುಗಿಯೋದ್ರೊಳಗೆ ಡೇಟು ನಿಮ್ದು ಇರಲೇಬೇಕು. ಕನ್ನಡ ಮಾಧ್ಯಮ ಅಭ್ಯರ್ಥಿದು ಸರ್ಟಿಫಿಕೇಟು. ನಿಮ್ಮದು ತೃತೀಯ ಲಿಂಗ ಅಭ್ಯರ್ಥಿಗಳು ಅದರದ್ದು ಸರ್ಟಿಫಿಕೇಟ್ ಇರಲೇಬೇಕು. ಯೋಜನೆಗಳಿಂದ ನಿರ್ವಹಿಸಿತರಾದ ಅಭ್ಯರ್ಥಿಗಳು ಅವ್ರದ್ದು ಸರ್ಟಿಫಿಕೇಟ್ ಇರಲೇಬೇಕು. ಎಲ್ಲರೂ ಡೇಟು ಅಪ್ಲಿಕೇಶನ್ ಎಂಡ್ ಆಗೋದ್ರೊಳಗೆ ಇವ್ರದ್ದು ಸರ್ಟಿಫಿಕೇಟ್ ಇದ್ದು ಅದು ಡೇಟಲ್ಲೇ ಇರಬೇಕು. ಮತ್ತು ನೀವು ಅಪ್ಲೈ ಮಾಡಬೇಕಾದ್ರೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಅದು JPG ಫಾರ್ಮೆಟಲ್ಲಿ. ಅದು ಎಷ್ಟಂದರೆ ಮಿನಿಮಮ್ 50 KB ಇಂದ 200 KB ಒಳಗೆ ಇರಬೇಕು. ಮತ್ತು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಬ್ಲ್ಯಾಕ್ ಇಂಕಲ್ಲಿ ನಿಮ್ಮ ಸಿಗ್ನೇಚರ್ 50 KB ಇಂದ 70 KB ಒಳಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇನು ಇರಬೇಕು ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು, ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಂತೂ ಇರಲೇಬೇಕು. ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮ, ಹೀಗೆ ಎಕ್ಸರ್ವಿಸ್ ಮನೆಗೆ ಅವ್ರಿಗೆ ಸರ್ಟಿಫಿಕೇಟು, ಪರಿಶಿಷ್ಟ SC ST ಸರ್ಟಿಫಿಕೇಟು, ಗ್ರಾಮೀಣ ಇದ್ರದ್ದು ಕನ್ನಡ ಮಾಧ್ಯಮದ್ದು, ಆಮೇಲೆ ಸೇವೆಯಲ್ಲಿನ ಆಯ್ಕೆಯಾಗಿದ್ದರೆ ಅದ್ರದ್ದು ಎಲ್ಲ ಸರ್ಟಿಫಿಕೇಟ್ ಇರಲೇಬೇಕು. ಇನ್ನು ಪೋಸ್ಟ್ಗಳನ್ನ ನೋಡೋದಾದರೆ ಬೆಂಗಳೂರು ನಗರ ಅದು ನಾನ್ HK ಓಕೆನಾ. ಅದರಲ್ಲಿ ಬೆಂಗಳೂರು ನಗರದಲ್ಲಿ ಟೋಟಲ್ 1343 ಪೋಸ್ಟ್ ಖಾಲಿ ಇದೆ ಮೇಲಲ್ಲಿ. ಪುರುಷರಲ್ಲಿ
1343 ಪುರುಷರಲ್ಲಿ ಖಾಲಿ ಇದೆ. ಅದೇ ಮಹಿಳೆಯರಿಗೆ 446 ಬೆಂಗಳೂರಲ್ಲಿ 445 ಮಹಿಳೆಯರಿಗೆ ಖಾಲಿ ಇದೆ. ಇನ್ನು ಅಲ್ಲಿ ನೀವು ಗ್ರಾಮೀಣ ಅಭ್ಯರ್ಥಿಗಳು, ಮಾಜಿ ಸೈನಿಕರು, ಇತರರು, ಯಾವುದೇ ಕನ್ನಡ ಮಾಧ್ಯಮದಲ್ಲಿ ಯೋಜನೆಗಳಿಂದ ನಿವೃತ್ತರಾದ ಅಭ್ಯರ್ಥಿಗಳು ಏನೇ ಇದ್ದರೂ ಅದನ್ನು ನೀವು ಇದರಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ನೀವೇ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದರಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ, ಏನು ಎತ್ತ ಅಂತ ಹೇಳಿ. ಹಾಗಂತ ನಾನು ಎಲ್ಲ ಡಿಸ್ಟಿಕ್ಕಿಂದು ಅಂದರೆ HK ವಿಭಾಗ ಆಗಲಿ, ನಾನ್ HK ವಿಭಾಗ ಆಗಲಿ ಎಲ್ಲ ಡಿಸ್ಟಿಕ್ಕಿಂದು ಪೋಸ್ಟ್ ಏನೇನಿದೆ ಎಲ್ಲ ಡೀಟೇಲ್ಸ್ನು ಈ ವಿಡಿಯೋದಲ್ಲೇ ಕೊನೆಯವರೆಗೂ ಕಂಟಿನ್ಯೂ ಮಾಡಿರ್ತೀನಿ. ಎಲ್ಲೆಲ್ಲಿ ಯಾವ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ಗಳಿದ್ದಾವೆ ಏನು ಅಂತ ಹೇಳಿ ನೋಡಿಕೊಂಡು ಅರ್ಜಿ ಹಾಕಿ. ಹಾಗೆ ಹಾಕೋಬೇಕಾದ್ರೆ ಒಂದು ನೆನಪಿಟ್ಕೊಳ್ಳಿ, ಆದಷ್ಟು ಪೋಸ್ಟ್ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿ ಹಾಕಕ್ಕೆ ಹೋಗಬೇಡಿ. ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗೆ ಅರ್ಜಿಯನ್ನು ಹಾಕಿ. ಅದೇ ನಿಮಗೆ ಮುಂದೆ ಅನುಕೂಲ ಆಗುತ್ತೆ. ಎಲ್ಲಿ ಇದೆ ಜಾಸ್ತಿ ಪೋಸ್ಟ್ ಇದ್ದಾವೆ ಅಂತ ಹೇಳಿ ಅಲ್ಲಿ ಅರ್ಜಿ ಹಾಕ್ಬಿಟ್ರೆ ಎಲ್ಲರೂ ಹಾಗೆ ಥಿಂಕ್ ಮಾಡಿದಾಗ ಪೋಸ್ಟ್ ಅಲ್ಲೇ ಕಟ್ ಆಫ್ ಜಾಸ್ತಿ ಆಗುತ್ತೆ. ಸೊ ಯೋಚನೆ ಮಾಡಿ, ನಿಮ್ಮ ಜಿಲ್ಲೆಗೋ ಅಥವಾ ನಿಮ್ಮ ಅಕ್ಕಪಕ್ಕದ ಜಿಲ್ಲೆ ಇದ್ದರೂ ಅಲ್ಲಿಗೂ ಹಾಕ್ರಿ. ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟು ಸಿಗುತ್ತೆ ಏನು ಅಂತ ಎಲ್ಲ ನೋಡಿ ಹಾಕಿ. ಮತ್ತು HK ವಿಭಾಗದ ಅಭ್ಯರ್ಥಿಗಳು 595 ಪೋಸ್ಟ್ಸ್ ಇದ್ದಾವೆ. ಆ ಡಿಸ್ಟಿಕ್ಕಿಂದು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಬರುತ್ತೆ. ನೋಡಿ ನಿಮಗೆ ಎಲ್ಲೆಲ್ಲಿ ಏನೇನು ಯಾವ್ಯಾವ ಇದರಲ್ಲಿ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ನಿಮ್ಮ ಇದಕ್ಕೆ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತೇಳಿ ನೋಡಿಕೊಂಡು ಅರ್ಜಿ ಹಾಕಿ. ಮತ್ತು ಏನೇ ಮಾಹಿತಿ ಬೇಕು ಅಂದರೂ ಇಲ್ಲಿ ಕಮೆಂಟ್ ಹಾಕಿ ಅಥವಾ ಕೇಳಿ, ನನ್ನ ಹತ್ರ ಕಮೆಂಟ್ ಹಾಕಿ ಕೇಳಿ, ನಾನು ರಿಪ್ಲೈ ಮಾಡಿ ಎಲ್ಲ ಹೇಳ್ತೇನೆ. ಏನಂದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಏನೇ ಇನ್ಫಾರ್ಮೇಷನ್ ಇದ್ದರೂ ಬೇಗ ಅಪ್ಡೇಟ್ ಮಾಡಿ ಬೇಗ ಹಾಕ್ತೀವಿ. ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಲೈಕ್ ಮಾಡಿ. ಏನೇ ಇನ್ಫಾರ್ಮೇಷನ್ನು ನಾವು ಯೂಟ್ಯೂಬ್ ಚಾನಲ್ ಹಾಕ್ತಾನೇ ಇರ್ತೀನಿ. ಏನೇ ಇದ್ದರೂ ಕೇಳಿ. ಹಾಗೆ ಜಿಲ್ಲಾವಾರದ್ದು ಹಂಚಿಕೆ ಎಷ್ಟೆಷ್ಟು ಪೋಸ್ಟ್ ಇದಾಗಿವೆ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಕೊನೆ ತನಕ ಇದೇ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು.